ಇನ್ನೂ ಸ್ವಲ್ಪ ಜೋರಾಗಿ, ಇನ್ನು ಸ್ವಲ್ಪ ಜೋರಾಗಿ. ನೀವೆಲ್ಲ ಪ್ರೆಸೆನ್ಸ್ ಇಲ್ಲಿ ಇದ್ದೀರಾ ಅಂತ ನಿಮಗೆ ಜ್ಞಾಪಿಸೋದಕ್ಕೆ ಉಳಿಸಿದ್ವಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ವಂದನೆಗಳು. ವಿಷಯ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಸೆಕೆಂಡ್ PUC ಎಕ್ಸಾಮಿನೇಷನ್ ಒಂದು ಮೈಲುಗಲ್ಲು, ಅದನ್ನು ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಬಂದಿದ್ದೀರಾ. ನಿಮ್ಮ ರಿಸಲ್ಟ್ಗೆ ಆಲ್ ದ ಬೆಸ್ಟ್. CET ನೀಟ್ ಅನ್ನೋದು ನಿಮ್ಮಂತಹ ಯೂತ್ಸ್ಗೆ ಒಂದು ಡ್ರೀಮ್ ಇರುತ್ತೆ. ಫ್ಯೂಚರ್ ಡಾಕ್ಟರ್ಸ್, ಫ್ಯೂಚರ್ ಇಂಜಿನಿಯರ್ಸ್. ಇಲ್ಲಿ ನಾವು ತುಂಬ ನೆನೆಸ್ಕೊಬೇಕಾಗಿರೋದು ಯಾರು ಅಂತಂದ್ರೆ, ಚಿಕ್ಕಬಳ್ಳಾಪುರದ ಎಲ್ಲರ ಮನೆಮಗರಾದಂತಹ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವ್ರನ್ನ, ಅವ್ರಿಗೋಸ್ಕರ ಒಂದು ಜೋರಾದ ಚಪ್ಪಾಳೆ. ಎಲ್ರಿಗೂ ಗೊತ್ತಿದೆ, ನೀವು ವಿಚಾರಿಸಿರ್ತೀರ, ನಿಮ್ಮ ಪೇರೆಂಟ್ಸ್ ವಿಚಾರಿಸಿರ್ತಾರೆ. ಔಟ್ಸೈಡ್ ಅಂತ ನಾವು ನೋಡಿದಾಗ CET ನೀಟ್ಗೆ ಏನೆಲ್ಲ ಚಾರ್ಜಸ್ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಲೆಕ್ಚರರ್ಸ್ ಅಂತ ಏನ್ ಕರಿತೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಇವುಗಳಿಗೆ ಗಂಟೆ ಗಟ್ಟಲೆ ಪಾಠ ಮಾಡಲು 1 ಗಂಟೆಗೆ 1000 ರೂಪಾಯಿಗಳು ಇವತ್ತಿದೆ. ಬರೀ ಅವರು ಕೊಡ್ತಾ ಇರುವಂತಹ ಸಂಬಳಗಳು ಅಂದ್ರೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದುಡ್ಡಿರುವಂತವರು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗ್ಬಿಟ್ಟು ಎಜುಕೇಶನ್ ತಗೊಳ್ತಾರೆ. ಆದ್ರೆ ದುಡ್ಡು ಇಲ್ಲದೆ ಇರೋರು, ಬಡವರು, ಇವ್ರ ಕಷ್ಟ ಕರೆಕ್ಟಾಗಿ ಗೊತ್ತಿರೋದು ಯಾರಿಗೆ ಅಂತಂದ್ರೆ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ. ಅವರ ಬಡತನ ಅವ್ರಿಗೆ ಅದನ್ನ ಕಲಿಸಿದೆ. ಅವರ ತಂದೆ ತಾಯಿ ಆ ಸಂಸ್ಕಾರನ ಅವ್ರು ಕಲಿಸಿದ್ದಾರೆ. ಅವರು ಕಲಿಸಿರೋದಕ್ಕೆ ಪ್ರದೀಪ್ ಈಶ್ವರ್ ಸರ್ ಇವತ್ತು ಎಷ್ಟೋ ಲಕ್ಷಾಂತರ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಅವ್ರನ್ನ ಇವತ್ತು ಅನುಸರಿಸಿಕೊಂಡು ಎಷ್ಟೋ ಲಕ್ಷಾಂತರ ಯುವಕರು ಕೂಡ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, CET ನೀಟ್ ಅನ್ನೋದು ಫ್ರೀ ಎಜುಕೇಶನ್ ಅನ್ನೋದೇ ಆ ಕಲ್ಪನೆನೇ ಬಹಳ ದೊಡ್ಡದದು. ಅದರಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಇವತ್ತು ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅಂತಹ ವಿದ್ಯೆನ ಒಂದು ರೆಪ್ಯೂಟೆಡ್ ಲೆಕ್ಚರರ್ಸ್ ನ ಕರ್ಕೊಂಡು ಬಂದು ನಿಮ್ಮೆಲ್ಲರಿಗೋಸ್ಕರ, ಚಿಕ್ಕಬಳ್ಳಾಪುರದ ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗ್ಲಿ, ಅವ್ರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ಸ್ ಆಗ್ಬೇಕು, ಮುಂದಕ್ಕೆ ಅವ್ರ ಜೀವನದಲ್ಲಿ ಚೆನ್ನಾಗಿರುವಂತಹ ಒಳ್ಳೆ ಭವಿಷ್ಯನ ರೂಪಿಸ್ಕೋಬೇಕು ಅಂತಂದ್ರೆ ಅವರಿಗೆ ಅವರ ಆರ್ಥಿಕ ಸಮಸ್ಯೆ, ದುಡ್ಡು ಅನ್ನೋದು ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಊಟ ತಿಂಡಿ ಜೊತೆಗೆ ಆ ಎಜುಕೇಶನ್ ಕೊಡ್ತಾ ಇರುವಂತಹ ಮಹಾನುಭಾವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರದೀಪ್ ಈಶ್ವರ್ ಸರ್. ಅವರಿಗೆ ಆ ಭಗವಂತ ಇನ್ನಷ್ಟು ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ಇಂತಹ ಇನ್ನಷ್ಟು ಸೇವಾ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೋರ್ಕೊಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯಲ್ಲಿ ಒಂದು ಮಾತು, ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಆ ದಾರಿಯ ಬೆಲೆ ಮುಂದೊಂದು ದಿವಸ ನಿಮ್ಮ ಉತ್ತಮ ಸ್ಥಾನ ಅದನ್ನ ತುಂಬೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಅವಕಾಶವನ್ನು ಕೊಡ್ತಾ ಇರುವಂತಹ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಯುವರ್ ಆಲ್ ಫ್ಯೂಚರ್ ಡಾಕ್ಟರ್ಸ್, ಫ್ಯೂಚರ್ ಇಂಜಿನಿಯರ್ಸ್. ಸೊ ಈ ಭಾರತವನ್ನು ಮುನ್ನಡೆಸುವಂತಹ ಶಕ್ತಿ ನಿಮ್ಮೆಲ್ಲರಿಗೂ ಸಿಗಲಿ.